ಮನೆ ಕಟ್ಟಡ ತೆರವು ಆತಂಕದಲ್ಲಿ ಸಿದ್ದರಾಮೇಶ್ವರ ಕಾಲೋನಿ ಇದೆ. ಕಲಬುರಗಿಯ ಆಳಂದ ಚೆಕ್ಪೋಸ್ಟ್ ಬಳಿಯ ಕಾಲೋನಿಗೆ ಶಾಕ್ ಎದುರಾಗಿದೆ. ಕೋರ್ಟ್ ಆದೇಶದಂತೆ ಕಟ್ಟಡ ಮನೆಗಳ ತೆರವಿಗೆ ನಿರ್ಧಾರವನ್ನ ಕೈಗೊಂಡಿರೋದು. ಸರ್ವೆ ನಂಬರ್ 3695ರಲ್ಲಿರುವ ಮನೆಗಳು ಹಾಗೆ ಕಟ್ಟಡಗಳು ಒಂದು ರೀತಿಯ ಶಾಕ್ ಸಿದ್ದರಾಮೇಶ್ವರ ಕಾಲೋನಿಯ ಗ್ರಾಮಸ್ಥರಿಗೆ. ಕೋರ್ಟ್ ಆದೇಶದಂತೆ ಕಟ್ಟಡ ಹಾಗೆ ಮನೆಗಳ ತೆರವಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸರ್ವೆ ನಂಬರ್ 3695ರಲ್ಲಿರುವ ಮನೆಗಳು ಹಾಗೆ ಕಟ್ಟಡಗಳು ಪಹಣಿ ಆಧಾರದ ಮೇಲೆ ಜಮೀನನ್ನ ಕಬ್ಜಾ ಮಾಡೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಜಮೀನಿನ ಮೂಲ ಮಾಲೀಕ ಮೊಹಮ್ಮದ್ ಸಲೀಮುದ್ದೀನ್ ಒಟ್ಟು 13 ಎಕರೆಯಲ್ಲಿ 300ಕ್ಕೂ ಅಧಿಕ ಮನೆಗಳು ಆಲ್ರೆಡಿ ನಿರ್ಮಾಣ ಆಗಿದೆ. ಕಟ್ಟಡಗಳಿವೆ. ನೋಟ್ರಿ ಮೇಲೆ ಸೈಟ್ ಖರೀದಿ ಮಾಡಿ ಮನೆಯನ್ನ ಕಟ್ಕೊಂಡಿರೋದು ಜನ. ಸುಮಾರು 30ರಿಂದ 40 ವರ್ಷದಿಂದ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಅವತ್ತಿಲ್ಲದೆ ಇರೋದು 30-40 ವರ್ಷದ ಹಿಂದೆ ಬಾರದೇ ಇರುವಂತ ಯೋಚನೆ ಈಗ ಯಾಕೆ ಈ ವ್ಯಕ್ತಿಗೆ ಅನ್ನೋದು ಒಂದು ಕಡೆ ಆದ್ರೆ, ಇವ್ರನ್ನೆಲ್ಲ ಸ್ಥಳಾಂತರ ಮಾಡೋದಾದ್ರೆ ಎಲ್ಲಿಗೆ ಹೋಗಬೇಕು? ಯಾಕಂದ್ರೆ ಬಹಳಷ್ಟು ವರ್ಷಗಳೇ ಕಳೆದೋಗಿದೆ. ಸದ್ಯ ಮನೆಯನ್ನ ಕಟ್ಟಡವನ್ನೆಲ್ಲ ಅಲ್ಲಿ ಕಟ್ಕೊಂಡು ಜೀವಿಸ್ತಾ ಇರುವಂತ ವ್ಯಕ್ತಿಗಳಿಗೆ ಈಗ ಸದ್ಯ ಶಾಕ್ ಎದುರಾಗಿರೋದು. ಕಲಬುರಗಿಯ ಆಳಂದ ಚೆಕ್ ಪೋಸ್ಟ್ ಬಳಿಯ ಕಾಲೋನಿ ಜನಗೆ ಈಗ ಶಾಕ್ ಎದುರಾಗಿರೋದು. ಅಟ್ಲೀಸ್ಟ್ ಒಂದಿಷ್ಟು ದಿನಗಳ ಕಾಲ ಗಡುವನ್ನಾದ್ರೂ ಕೊಡಬೇಕಾಗಿತ್ತು. ಆದ್ರೆ ಕೋರ್ಟ್ ಆದೇಶ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ವೆ ನಂಬರ್ 36 ಹಾಗೆ 95ರಲ್ಲಿ ಆಲ್ರೆಡಿ ನೋಟ್ರಿ ಮೇಲೆ ಸೈಟ್ಗಳನ್ನು ಖರೀದಿ ಮಾಡಿಕೊಂಡು ಮನೆಯನ್ನ ಕಟ್ಕೊಂಡು ಜೀವನೋಪಾಯವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಮೊಹಮ್ಮದ್ ಅನ್ನುವಂತ ವ್ಯಕ್ತಿ ಈಗ ಇಂಟರ್ಫಿಯರ್ ಆಗ್ತಿರೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಈ 30ರಿಂದ 40 ವರ್ಷಗಳ ಹಿಂದಿನ ಕತೆಗೆ ಈಗ ಮೊಹಮ್ಮದ್ ಅನ್ನುವಂತ ವ್ಯಕ್ತಿ ಇನ್ವಾಲ್ವ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇರೋದು. ಈಗ ಮೂಲ ಜಮೀನುದಾರರ ಬಳಿ ಈ ನೋಟ್ರಿ ತೆಗೆದುಕೊಂಡಿರ್ತಾರಲ್ಲ, ಅವ್ರೇನಾದ್ರೂ ಉತ್ತರ ಕೊಡ್ತಾರಾ ಅಥವಾ ಸ್ಥಳೀಯರನ್ನ ಸ್ಥಳಾಂತರ ಮಾಡುವ ಬಗ್ಗೆ ಏನಾದ್ರೂ ಕೋರ್ಟ್ ಹೇಳಿದ್ಯಾ? ಏನಿದೆ ಹೆಚ್ಚಿನ ಡೀಟೇಲ್ಸ್ ಅನಿಲ್ ಸ್ವಾಮಿ? ಡೈನಾ, ಕಲಬುರಗಿ ನಗರದ ಏನೊಂದು ಆಳಂದ ಚೆಕ್ ಪೋಸ್ಟ್ ಇರುವ ಸಿದ್ದರಾಮೇಶ್ವರ ಕಾಲೋನಿ ಅಂದ್ರೆ ಕಳೆದ 40-50 ವರ್ಷಗಳ ಹಿಂದೆ ಈ ಒಂದು ಕಾಲೋನಿ ನಿರ್ಮಾಣವಾಗಿದೆ. ಇಲ್ಲಿ ಸುಮಾರು ಒಂದು 13 ಎಕರೆ ಜಮೀನಲ್ಲಿ ನೂರಾರು ಜನ ಏನೊಂದು ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ಸೈಟ್ ಗಳನ್ನ ಖರೀದಿಸಿದ್ದರು. ಅಂದ್ರೆ ಸೈಟ್ ಖರೀದಿ ಬಳಿಕ ಈ ಇಲ್ಲಿನ ನಿವಾಸಿಗಳು ಸಬ್ ರಿಜಿಸ್ಟ್ರಿ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡಿಲ್ಲ, ಬದಲಿಗೆ ಏನೊಂದು ನೋಟ್ರಿ ಮಾಡಿಸಿಕೊಂಡಿದ್ರು. ಹೀಗಾಗಿ ಒಂದು ನೋಟ್ರಿ ಮತ್ತು ಅಗ್ರಿಮೆಂಟ್ ಆಧಾರದ ಮೇಲೆ ಏನೊಂದು ಸೈಟ್ ಗಳನ್ನ ಖರೀದಿಸಿದ್ರು. ಅದಾದ ಒಂದು 40-50 ವರ್ಷಗಳ ಬಳಿಕ ಏನೊಂದು ಮೂಲ ಏನೊಂದು ಜಮೀನಿನ ಮಾಲೀಕರ ಸಂಬಂಧಿಕರಂದ್ರೆ ಅವರ ಮಕ್ಕಳು ಒಂದು ಏಕಾಏಕಿ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗ್ತಾರೆ. ಈ ಸಂದರ್ಭದಲ್ಲಿ ಅವರು ನ್ಯಾಯಾಲಯದ ಮೊರೆಗೆ ಹೋಗ್ತಾರೆ. ಯಾಕಂದ್ರೆ ಇಲ್ಲಿ ಏನು ಸೈಟ್ ಗಳನ್ನ ಖರೀದಿ ಮಾಡಿಕೊಡಿದ್ರು, ಅವರು ಏನೊಂದು ಕಾನೂನು ಪ್ರಕಾರವಾಗಿ ಸಬ್ ರಿಜಿಸ್ಟ್ರಿ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡಿಲ್ಲ, ಕೇವಲ ನೋಟ್ರಿ ಮಾಡಿಕೊಂಡು ನಮಗೆ ಒಂದು ಮೋಸ ಮಾಡಿದ್ದೀರಾ ಒಂದು ಆರೋಪಿಸಿ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಇದೀಗ ನ್ಯಾಯಾಲಯವು ಕೂಡ ಏನೊಂದು ಅಲ್ಲಿ ಸುಮಾರು 300ರಿಂದ 400 ಮನೆಗಳು ಮತ್ತು ಏನು ಕಟ್ಟಡಗಳಿವೆ ಅವುಗಳನ್ನ ತೆರವು ಮಾಡಬೇಕೆಂದು ಕೋರ್ಟ್ ಕೂಡ ಆದೇಶಿಸಿದೆ. ಹೀಗಾಗಿ ನಾವು ಕಾನೂನುಬದ್ಧವಾಗಿವೆ ಏನೊಂದು ಹಣ ಕೊಟ್ಟು ಸೈಟ್ಗಳನ್ನ ಖರೀದಿ ಮಾಡಿದ್ವಿ. ಇದರ ಜೊತೆಗೆ ಮಹಾನಗರ ಪಾಲಿಕೆಗೆ ಒಂದು ವಾಟರ್ ಟ್ಯಾಕ್ಸ್ ಆಗಿರ್ಬೋದು ಮತ್ತು ಕರೆಂಟ್ ಬಿಲ್ ಆಗಿರ್ಬೋದು ಮತ್ತೇನು ಎಲ್ಲ ರೀತಿಯ ಮನೆ ಟ್ಯಾಕ್ಸ್ ಗಳನ್ನ ಕಟ್ಟುತ್ತಾ ಬಂದಿವೆ. ಹೀಗಿದ್ರೂ ಕೂಡ 40-50 ವರ್ಷಗಳಿಂದ ವಾಸ ಮಾಡ್ತಾ ಬಂದಿದ್ದ ನಮ್ಮನ್ನ ಏಕಾಏಕಿ ಏನೊಂದು ತೆರವು ಮಾಡಿದ್ರೆ ನಾವು ಖಂಡಿತ ಸುಮ್ಮನಿರಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಎಂದು ಆಳಂದ ಚೆಕ್ ಪೋಸ್ಟ್ ರಸ್ತೆ ತೆರೆದು ಪ್ರತಿಭಟನೆ ನಡೆಸಿದ್ದಾರೆ. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ನಮಗೆ ನ್ಯಾಯ ಒದಗಿಸಬೇಕು. ನಾವು ಯಾಕಂದ್ರೆ ಕಳೆದ 40-50 ವರ್ಷದಿಂದ ಇದೇ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ಹಣ ಕೊಟ್ಟು ಸೈಟ್ ಖರೀದಿ ಮಾಡಿದ್ದೇವೆ. ಹೀಗಾಗಿ ಈಗ ಏಕಾಏಕಿ ಮೂಲ ಜಮೀನಿನ ಮಾಲೀಕರು ಬಂದು ನಮ್ಮನ್ನ ಏನೊಂದು ತೆರವು ಮಾಡಿದ್ರೆ ನಾವು ಖಂಡಿತ ಸುಮ್ಮನಿಲ್ಲ ಒಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಡಯಾನಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನದ ನಾವು 2000ನಲ್ಲಿ ಪ್ಲಾಟ್ ತೊಗೊಂಡಿದ್ದೇವ್ರಿ, 2 ಅಂತಸ್ತು ಕಟ್ಟಿವಿ. ಇದು ಪೂರಾ ಲೇಔಟ್ ಇರೋದೇ ನೋಟ್ರಿ ಮೇಗೆ ತೊಗೊಂಡದ್ರಿ. ಎಲ್ಲರೂ ನಳದ ಬಿಲ್ ಕಟ್ತೀವ್ರಿ, ಡ್ಯಾನೇಜ್ ಬಂದೈತ್ರಿ, ರೋಡ್ ಬಂದೈತಿ, ಓಟ್ ಹಾಕ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ಪ್ರತಿ ಮನಿ ಟ್ಯಾಕ್ಸ್ ಕಟ್ತೀವಿ. ಇಲ್ಲಿವರೆಗೂ ಮನಿ ಟ್ಯಾಕ್ಸ್ನು ತೊಗೊಂಡಾರ್ರಿ. ಈಗ ಅವ್ರವ್ರ ಅಣ್ತಂಬ್ರು ಏನು ಜಗಳ ಆಡ್ಯಾರ, ಒಬ್ಬರು ಪಾಲಿಗೆ ಏನದ ಇದು ಬಂದೈತಂತ್ರಿ, ಈಗ ಮೇಗಿಂದ ಆರ್ಡರ್ ಆಗೈತಂತ. ಇವೆಲ್ಲ ಬೀಳಿಸ್ಬೇಕು, ಡೆಮೊಲೇಷನ್ ಮಾಡಬೇಕು ಅಂತ ಹೇಳೋ ಕಾರಣದಿಂದ ನಾವು ಎಲ್ಲರೂ